ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಇವತ್ತು ನಾವು ಶಾಪಿಂಗ್ ಹೋಗ್ತಿದ್ದೀವಿ ಶಾಪಿಂಗು ದುಡ್ಡು ಖಾಲಿ ಮಾಡೋದು ಅಷ್ಟು ಏನೂ ಇಲ್ಲ ಗೈಸ್. ಶಾಪಿಂಗ್ ಏನೂ ಇಲ್ಲ ಗೈಸ್, ನಾಳೆ ನನ್ನ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಅಷ್ಟೇ ಗೈಸ್ ಶಾಪಿಂಗ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಶಾಪಿಂಗ್ ಮಾಡ್ತಿರೋದು ನಮಗೆ ಬಟ್ಟೆಗಳು ಬೇಕು ಅಂತ ಅಷ್ಟೇ ಗೈಸ್, ಅದು ಬಿಟ್ಟು ಬೇರೆ ಏನೂ ಇಲ್ಲ. ನೆಕ್ಸ್ಟ್ ನಾಳೆ ಶಾಪಿಂಗು. ನಾಳೆ ಏನು ಶಾಪಿಂಗು? ನೆಕ್ಸ್ಟ್ ನಾಳೆ ಶಾಪಿಂಗು. ಏನು ಶಾಪಿಂಗ್ ನಾಳೆ? ನಾಳೆ ಇನ್ನೇನು ಪರ್ಚೇಸಿಂಗ್ ಅಲ್ಲ, ನಾಳೆ ಯಾವ ಶಾಪಿಂಗು ಇಲ್ಲ ಗೈಸ್. ನಾಳೆ ಹೋಗ್ಬಿಟ್ಟು ದೇವಸ್ಥಾನ ಹೋಗಿ ಬಂದು ಮನೇಲಿ ಇರ್ಬೇಕು ಅಷ್ಟೇ ಗೈಸ್, ಇನ್ನೇನು ಇಲ್ಲ. ನಾಳೆ ಶಾಪಿಂಗ್ ಮಾಡೋದು, ಇವತ್ತು ಒಂದು ಶಾಪಿಂಗ್ ಮಾಡೋದು. ಶಾಪಿಂಗ್ ಮಾಡ್ಕೊಂಡು ತಿನ್ನಕ್ಕ. ಗೈಸ್ ನೋಡಿ ನಮ್ಮ ಬಜಾರಿ ಬಂದ್ಲು. ಎಕ್ಸ್ಕ್ಯೂಸ್ ಮೀ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ ನಮ್ಮ ತಂಗಿ ಇವತ್ತು ನಮಗೋಸ್ಕರ ಬ್ಲಾಗ್ ಮಾಡೋಕ್ಕೋಸ್ಕರ ಬರ್ತಿದ್ದಾಳೆ ಗೈಸ್. ಇವಾಗ ನಾವು ಶಿವಾಜಿನಗರ್ಗೆ ರೀಚ್ ಆಗಿದ್ದೀವಿ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ, ಸ್ವಲ್ಪ ಫುಲ್ ರಶ್ ಇದ್ದದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಇವಾಗ ಶಿವಾಜಿನಗರ್ಗೆ ರೀಚ್ ಆಗಿದ್ದೀವಿ. ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು. ಇವಾಗ ಆಲ್ಮೋಸ್ಟ್ 12:30 ಆಗಿದೆ. ಸೊ 12:30 ಆಗಿದ್ರೆ ಇವತ್ತು ಯಾಕೋ ಸೂರ್ಯ ನಮ್ಮ ಮೇಲೆ ಜಾಸ್ತಿ ಲವ್ ತೋರಿಸ್ತಿದ್ದಾನೆ ಅನಿಸ್ತಿದೆ ಗೈಸ್. ನೋಡಿ ತಣ ಅಂತಿದ್ದಾನೆ ಗೈಸ್. ಜಾಸ್ತಿ ಏನೋ ಲವ್ ಮಾಡ್ತಿದ್ದಾನೆ ಸೂರ್ಯ ಇವತ್ತು ನಮಗೆ. ನೋಡೋಣ, ಇವತ್ತು ನಮ್ಮ ಇರಿಟೇಟಿಂಗ್ ಎಕ್ಸ್ಕ್ಯೂಸ್ ಮೀಗಳು ಬಂದಿದ್ದಾಳೆ. ನೋಡೋಣ ಏನೇನಾಗುತ್ತೆ ಏನೇನು ಹೋಗುತ್ತೆ ಅಂತೆಲ್ಲ. ನೋಡಿ ಗೈಸ್ ಹೋಗ್ತಿದ್ದೀವಿ. ಅವ್ವ ಹೊಡಿತು. ಇವಾಗ ಬಂದಿದ್ದೀವಿ. ಇವಳು ನೋಡಿ, ಇವಳು ಸೊ ನಾಯಿ ಥರ ಹೋಗ್ತಾನೆ ಇದ್ದಾಳೆ. ಸೊ ಇವಾಗ ಫುಲ್ ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ದೀಕ್ಷಾ ಹಲೋ ಗೈಸ್, ಅವಳು ಅಂಗಡಿ ಹುಡುಕ್ಬೇಕಂತೆ ಗೈಸ್. ಅವಳಿಗೆ ಬೇಕಾಗಿರುವಂಥ ಅಂಗಡಿ ಗೈಸ್ ಇದು ಕೊಡಿಸ್ತಾಳಂತೆ ನನ್ನ ಮದುವೆಗೆ. ನಂಗೆ ಇಷ್ಟ ಇಲ್ಲ ಗೈಸ್ ಇದೆಲ್ಲ ಹಾಕೋಕ್ಕೆ, ನಂಗೆ ನಾರ್ಮಲ್ ವೇರ್ ಬೇಕು. ದೀಕ್ಷು ಗೈಸ್ ನೋಡಿ ಫುಲ್ ಅವಳಿಂದ ಹೋಗ್ತಿದ್ದೀನಿ. ಇಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು ಶಿವಾಜಿನಗರ್ ಶಾಪಿಂಗ್ಗೆ. ಎಲ್ಲಿ ಏನು ಇಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಆದರೆ ಹುಡುಕ್ತಿದ್ದೀವಿ ಗೈಸ್. ನನ್ನ ವರ್ಷ ನಮ್ಮ ತಂಗಿ ಕರೆದ್ಲು. ಕುರ್ತಾ ನೋಡಿ ಗೈಸ್, ಇಲ್ಲಿ ಕುರ್ತಾ ನೋಡ್ಬೇಕಂತೆ. ನೋಡ್ಕೊಂಡು ಸಿಗ್ತೀವಿ ಗೈಸ್. ಗೈಸ್ ಇವಾಗ ನಮ್ಮ ಅಕ್ಕ ಬರ್ಡೇ ಶಾಪಿಂಗ್ ಬಂದಿದ್ದೀವಿ. ಅವಳು ಕುರ್ತಾಸ್ ನೋಡ್ತಿದ್ದಾಳೆ. ನೋಡೋಣ ಯಾವ್ದು ತಗೊಂತಾಳಂತ. ಈಗ ಲೆಟ್ಸ್ ಸಿ. ಈಗ ಕಲೆಕ್ಷನ್ಸ್ ನೋಡ್ತಿದ್ದಾರೆ. ಇವಾಗ ನೋಡ್ತಿದ್ದಾಳೆ. ಇವಾಗ ಈ ಕಲರ್ ಇದ್ರಲ್ಲಿ ವೈಟ್ ಇಲ್ವಾ? ವೈಟ್ ಬರಲ್ಲ, ಕಲರ್ ಬರುತ್ತೆ. ಹಾಂ ಇದು ಚೆನ್ನಾಗಿದೆ. ನಮ್ಮಮ್ಮ ವಿಡಿಯೋ ಕಾಲ್ ಮಾಡಿ ಡಿಸಿಷನ್ ತಗೋಬೇಕು. ಸೆಲೆಕ್ಟ್ ಮಾಡಿ ಈ ಥರ ಇದೆ. ನೋಡೋಣ ಯಾವ್ದು ತಗೋತೀನಿ ಫೈನಲ್ ಆಗಿ. ಐ ಹೋಪ್ ನಂಗೆ ಇದು ಸ್ವಲ್ಪ ಇಷ್ಟ ಆಯಿತು ಗೈಸ್. This also looks good. ಗೈಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಇನ್ನೊಂದು ನೋಡ್ತವ್ರೆ, ಅವಾಗಿಂದು ನೋಡ್ಬಿಟ್ಟು ಇವಾಗ ಇನ್ನೊಂದು ನೋಡ್ತವ್ರೆ. ಅದೆಷ್ಟು ತಗೊಂತಾರೋ ಗೊತ್ತಿಲ್ಲ ಟೋಟಲಿ. ಗೈಸ್ ಇಲ್ಲಿರೋ ಬಟ್ಟೆ ಎಲ್ಲ ಸ್ವಲ್ಪ ನಮಗೇನಂದರೆ ಚೆನ್ನಾಗಿದೆ ಗೈಸ್, ಸಪೋರ್ಟ್ ಮಾಡ್ಬೋದು. ಚೆನ್ನಾಗಿದೆ. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಪಿಂಕ್ ತುಂಬ ಇದೆ. ಸೊ ಪಿಂಕ್ ಬಿಟ್ಟು ಬೇರೆ ಕಲರ್ ವೈಟ್ ಇದ್ರೂ ಪರವಾಗಿಲ್ಲ ಗೈಸ್. ಇವಾಗ ಇವರು ನೆಕ್ಸ್ಟ್ ಇನ್ನೊಂದು ನೋಡ್ತವ್ರೆ. ಅವಾಗೆ ತೊಗೊಂಡಿದ್ದು ಯಾಕೋ ಅವ್ರು ಓಕೆ ಅನ್ಸಿಲ್ಲಂತೆ. ಇವಾಗ ಇನ್ನೊಂದು ನೋಡ್ತಿದ್ದಾರೆ. ಏನು ಮಾಡ್ತಾರೋ ನೆಕ್ಸ್ಟ್ ಅದೆಷ್ಟು ಜೊತೆ ತೊಗೊತಾರೋ. ವರ್ಷ ಗೈಸ್ ಇವಾಗ ನಾವು ಬೇರೆ ಅಂಗಡಿಗೆ ಬಂದಿದ್ದೀವಿ. ಇವ್ರು ಯಾವುದೋ ವೆಸ್ಟರ್ನ್ಸ್ ನೋಡ್ತಿದ್ದಾರೆ. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ನೋಡೋಣ ಈಗ ಏನು ಮಾಡ್ತಾರೆ ಅಂತ.
ನಾವಿವಾಗ ಇಲ್ಲಿ ಇದು ಗೈಸ್ ತುಂಬ ಹೊತ್ತಾದ್ಮೇಲೆ ನನಗೆ ಕ್ಯಾಮ್ರಾ ಸಿಕ್ಕಿದೆ. ಇವಾಗ ನೋಡಿ ಹೋಗ್ತಿದ್ದೀವಿ ಗೈಸ್. ನೋಡಿ ಇವರಿಬ್ರು ಹೆಂಗೆ ಹೋಗ್ತಿದ್ದಾರೆ ಅಂತ. ಗೈಸ್ ಇವಾಗ ಸ್ಲಿಪ್ಪರ್ಸ್ ಸೆಲೆಕ್ಷನ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಟೈಮಿಂದ ಆಯಿತು ಗೈಸ್, ಯಾವುದು ಸೆಲೆಕ್ಟ್ ಆಗಲ್ಲ. ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಎಷ್ಟೊಂದು ನೋಡಿದಾದ್ಮೇಲೆ ಒಂದೇ ಒಂದು ಸೈಜ್ ಸಿಕ್ಕಿದೆ ನನಗೆ. ಇವ್ರು ನೋಡ್ತವ್ರೆ ಬಟ್ ಇವ್ರಿಗೆ ಸಿಕ್ಕೇ ಇಲ್ಲ. ಬಂದಿದ್ದೀನಿ ಏನು ಅಂದರೆ ಇವತ್ತೆಲ್ಲ ನನ್ನ ಶಾಪಿಂಗು. ಸೊ ಇವಾಗ ಇವರಿಬ್ರು ಸೈಡ್ ಗ್ಯಾಪಲ್ಲಿ ಇವರಿಬ್ರು ಕೂಡ ಶಾಪಿಂಗ್ ಮಾಡ್ಕೊತಿದ್ದಾರೆ. ನೋಡಿ ಗೈಸ್, ಬ್ಲಾಗ್ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಇವಾಗಲೇ 9 ಆಗ್ತದೆ. ಏನಂದರೆ ಇವರು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಅದೇನೋ ಪ್ಲಾಸ್ಟಿಕ್ ಹೂವು ಅಂತಾರಲ್ಲ ಅದೆಲ್ಲ ನೋಡೋಕೆ ಬಂದವ್ರೆ. ಬಟ್ಟೆ ಶಾಪಿಂಗು ಸ್ಲಿಪ್ಪರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಗೈಸ್ ನಾನು ಹೋಗಿದ್ದೀನಿ ಗೈಸ್, ನನ್ನ ಕೈಯಲ್ಲಿ ಆಯ್ತಾ ಇಲ್ಲಪ್ಪ. ಗೈಸ್ ನಮ್ಮ ಅಕ್ಕ ನೋಡಿ ಹೆಂಗೋಳೆ ಗೈಸ್. ಅಯ್ಯೋ ಬೇಕಾರಾಗ್ಬಿಟ್ಟವಳೆ. ಶಿವಾಜಿನಗರ್ ಅಂತ ಇದ್ಲು. ಇವಾಗ ನೋಡ್ರಿ ಬೇಕಾರ್ಕಿಂತ ಕಡೆ ಗೊತ್ತವಳೆ. ಮನುಷ್ಯ ಯಾರು ಗೊತ್ತಾ? ನಮ್ಮ ಅಕ್ಕ ಬಾಯ್ ಫ್ರೆಂಡ್ ಗೈಸ್. ಇವನು ನಮ್ಮ ಅಕ್ಕ ಬಾಯ್ ಫ್ರೆಂಡ್. ನೋಡ್ರಿ ಇವ್ರಿಬ್ರಿಗೂ ಮ್ಯಾಚ್ ಆಗುತ್ತೆ. ನಮ್ಮ ಅಕ್ಕ ಅವ್ರ ಮಕ್ಳಿಗೆ ಶಾಪಿಂಗ್ ಮಾಡಕ್ಕೆ ಬರ್ತಾವಳೆ. ನೋಡೋಣ ಅವ್ರ ಮಕ್ಳಿಗೂ ಶಾಪಿಂಗ್ ಮಾಡಕ್ಕೆ ಬರ್ತಾವಳೆ ಗೈಸ್. ನೋಡ್ರಿ ಅಕ್ಕ ಇದು ಅವ್ರ ಮಕ್ಳಿಗಂತ ಆಟ ಸಾಮಾನು ನೋಡ್ತಾವ್ರೆ. ನೋಡ್ರಿ ಗೈಸ್, ನಾನು ಹೇಳಿಲ್ಲ. ನೋಡ್ರಿ ಗೈಸ್, ಪಿಗ್ಗಿ ಬ್ಯಾಂಕ್ ಎಲ್ಲ ತಗೊತಾವಳೆ ಇವಳು. ಇಂಥವ್ರೆಲ್ಲ ಉದ್ಧಾರಕ್ಕೆ ಆಗ್ತಾರ. ನೋಡ್ರಿ ಅವ್ರನ್ನ ಕೇಳ್ತಾವ್ರೆ. ಅವ್ರು ನೋಡಿದ್ರೆ 280 ಹೇಳ್ತಾವ್ರೆ ಒಂದು 100 ರುಪೀಸ್ನು. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ನಮ್ಮ ಅಕ್ಕ ಏನಂತ ನಿಜ ಶಕ್ತಿ ಇಲ್ಲ, ಸೊ ಅದಕ್ಕೆ ಇವಳೇ ಹೇಳ್ತಿದ್ದಾಳೆ. ನಮ್ಮ ಅಕ್ಕ ಏನಂತ ತಗೊಂಡ್ರಂದ್ರೆ ಅವಳು ಬರ್ಡೇಗೆ ಅಂತ ಒಂದು ಸೆಟ್ ಕುರ್ತಾ ತೊಗೊಂಡ್ಲು, ಆಮೇಲೆ ಜೀನ್ಸ್ ತೊಗೊಂಡ್ಲು. ಅದ್ರಲ್ಲಿ ನಾನು ಈಗಿತ ಲಾಟ್ರಿ ಹೊಡೆದಿದ್ದೀನಿ, ಸ್ಲಿಪ್ಪರ್ಸು ತೊಗೊಂಡಿದ್ದೀನಿ. ಗೈಸ್ ಅವಳು ಬಂದಿದ್ದ ದಿನ ಟ್ಯಾಕ್ಸ್ ಇಲ್ದಿರ ಬರೋ ದಿನಾನೇ ಇಲ್ಲ ಗೈಸ್. ನೋಡೋಣ ಸರಿ, ನೆಕ್ಸ್ಟು ಮುಂದೆ ಏನು ತೊಗೊಳ್ತೀರ ನೋಡ್ತೀವಿ. ಇದೆ ನೋಡ್ರಿ ಶಿವಾಜಿನಗರ್ ಚರ್ಚು. ಇದ್ರ ಮುಂದೆಗಡೆ ನಾವು ಹೋಗ್ತೀವಿ. ಮನೆ ಕೀ ಹಾಕೋಕ್ಕೆ, ಅದು ಬಂಚ್ ಹಾಕಿಲ್ಲ ಅಲ್ಲ ಹಾಕೋಕ್ಕೆ ಇದನ್ನು ತೊಗೊತಿದ್ದೀವಿ. ಕೊಟ್ಟವ್ರೆ, ತೊಗೊಂಡಿದ್ದಾಯಿತು. ಇವಾಗ ಹೋಗೋದು. ಈಗ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದ್ದೀರಿ. ಇವಾಗ ನಮ್ಮ ಅಕ್ಕ ಏನು ಫಜೀತಿ ಬೀಳ್ತಾವ್ರಂತ ಒಂದು 5 ನಿಮಿಷ ತೋರಿಸ್ತೀನಿ. ಅವರು ಅಲ್ಲಿ ಕಾಲು ತೊಳೆಯೋಕೆ ಹೋಗೋರೆ. ಬಂದಿದ ತಕ್ಷಣ ತೋರಿಸ್ತೀನಿ. ಫುಲ್ ಬಿಸಿಲು ಗಾಯ್ಸ್. ಇಲ್ಲಿ ನಮ್ಮ ಮನೆ ಹತ್ರ ಬಂದರೆ ಫುಲ್ ಮಳೆ ಗಾಯ್ಸ್. ಫೈನಲಿ ನಮ್ಮ ಅಕ್ಕ ಭಾಳ ಹಿಂಗಾಗೈತೆ. ಒಂದೇ ದಿವಸಕ್ಕೆ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಹಬ್ಬಕ್ಕೆಲ್ಲ ಚಿಕ್ಕಪೇಟೆಗೆಲ್ಲ ಹೋದಾಗ ಶಿವಾಜಿನಗರ್ಗೆಲ್ಲ ಹೋಗಿ ಬಂದ್ವಿ ಮನೆಗೆ. ಸೊ ಕಂಪ್ಲೀಟ್ಲಿ ಟಯರ್ಡ್. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನು ಕಂಪ್ಲೀಟಾಗಿ ಬಂದು ದೀಕ್ಷಾನೆ. ಸೊ ಇವಾಗೆಲ್ಲ ಬಂದು ಶಾಪ್ ಮಾಡಿದ್ದೀವಿ. ಎಲ್ಲನೂ ಬಂದು ನನ್ನ ಬರ್ತಡೆಗೆ ಶಾಪ್ ಮಾಡಿರೋದು. ಸೊ ಇವಾಗ ಎಲ್ಲ ಶಾಪಿಂಗ್ ಆಗಿದೆ. ಏನೇನು ಶಾಪ್ ಮಾಡಿದ್ದೀವಿ ಅನ್ನೋದನ್ನ ಇವಾಗ ತೋರಿಸ್ತೀನಿ ಗೈಸ್ ನಿಮಗೆ. ಸೊ ಇದು ಬಂದು ಮನೆಗೆ ತೊಗೊಂಡಿದ್ದು ಆ್ಯಕ್ಚುಲಿ. ಸೊ ನಮ್ಮ ಮನೇಲಿ ಇದ್ದಿರಲಿಲ್ಲ. ಸೊ ಇದೊಂದು ತೊಗೊಂಡಿದ್ದೀವಿ. ಇದನ್ನು ಬಂದು ಕೀಸ್ ಎಲ್ಲ ಹಾಕೋದಕ್ಕಿದು. ಸೊ ಫೋನ್ ಕವರ್ ಸೈಡ್ ಕೆತ್ತಿದ್ದಾರೆ. ಫೋನ್ ಎಲ್ಲ ಹೋಲ್ಡರ್, ಫೋನ್ ಹೋಲ್ಡರ್ ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಫೋನ್ದೆಲ್ಲ ಯೂಸ್ ಮಾಡಲ್ಲ. ಬಟ್ ಕೀ ಬಂಚ್ ಮಾತ್ರ ಯೂಸ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬಂದು ಒಂದು ಶ್ರಗ್ ಥರ ತೊಗೊಂಡು, ಶ್ರಗ್ ಅಂತ ಹೇಳಿದಾಗ ಒಂದು ಟಾಪು ಸ್ವೆಟ್ ಶರ್ಟ್. ಬೇಸಿಕಲಿ ಇದು ಸ್ವೆಟ್ ಶರ್ಟ್ ಅಂತ ಹೇಳ್ಬೋದು. ಸೊ ಸ್ವೆಟ್ ಶರ್ಟ್ ತೊಗೊಂಡೆ. ಸೊ ಸ್ವೆಟ್ ಶರ್ಟ್ ಬಂದು ನೋಡಿ ಗೈಸ್ ಈ ಥರ ಇದೆ. ಚೆನ್ನಾಗಿದೆಯಾ? ಇದು ನೋಡಿ ಗೈಸ್, ಇದೊಂದು ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ತೊಗೊಂಡೆ. ಸ್ವೆಟ್ ಶರ್ಟ್ಸ್ ಅಂದರೆ 2 ಥರ ಇದೆ. ಬಟ್ ಅದು ಕಂಪ್ಲೀಟ್ ಎಲ್ಲ ಟೀ ಶರ್ಟ್ ಥರನೇ ಇತ್ತು. ಸೊ ಜೀನ್ಸ್ ಮೇಲೆ ಇದು ಚೆನ್ನಾಗಿರುತ್ತೆ ಹಾಕೋಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ ಗೈಸ್. ಇದು ಬಂದು ಜಸ್ಟ್ 250 ಏನೋ ಕೊಟ್ಟು ತೊಗೊಂಬಂದ್ವಿ ಗೈಸ್ ಅಷ್ಟೇ ನಾವು. ಸೊ ಇದಕ್ಕೆ 250 ಆಯಿತು. ಇದು ಬಂದು ಎಷ್ಟು ವರ್ಷ ಕೊಟ್ಟಿದ್ದೀವಿ ಇದಕ್ಕೆ ನಾವು ಗೈಸ್? ಇದು ಬಂದು 150 ಗೈಸ್. ಇದಕ್ಕೆ 150. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ತುಂಬ ಪ್ರೈಸ್ ಇತ್ತು. ಸೊ ಇದಕ್ಕೆ ನಾವು ಕಮ್ಮಿನೇ ಕೊಟ್ಟು ತೊಗೊಂಡಿದ್ವಿ 150 ಇದು. ಆಮೇಲೆ ನೆಕ್ಸ್ಟ್ ಬಂದು ನನ್ನ ಜೀನ್ಸ್ ಪ್ಯಾಂಟ್ಗಳು ಗೈಸ್. ನನ್ನದು ಏನು ಅಂದರೆ ಒಂದು 2 ಇಯರ್ಸ್
2 ಇಯರ್ಸ್ ಇದು ಜೀನ್ಸ್ ಬೇಕು 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 ತಗೋಬೇಕು ಅನ್ಕೊಂತಾನೆ ಇದ್ದೆ. ಬಟ್ ಇರೋದ್ರಲ್ಲಿ ನಮ್ಮ ಅತ್ತೆ ನಮ್ಮ ಮಮ್ಮಿ ಅವರೆಲ್ಲ ಕೊಡಿಸ್ತಿದ್ರು, ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಇವಾಗ ಬಂದು ತಗೊಂಡು ಬಂದಿದ್ದೀನಿ ಜೀನ್ಸು ನಾನು. ಸೊ ಎಷ್ಟು ಜೀನ್ಸ್ ತೊಗೊಂಡು ಬಂದಿದ್ದೀನಿ ಅಂತಂದರೆ 5 ಜೀನ್ಸ್ ತೊಗೊಂಡ್ಬಂದಿದ್ದೀನಿ ಗೈಸ್. ಸೊ 5 ಜೀನ್ಸಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇದು ಬ್ಲ್ಯಾಕ್ ಕಲರ್ದು ಒಂದು ತೊಗೊಂಡಿದ್ದೀನಿ. ಸೊ ಈ ಥರ ಇದೆ ಜೀನ್ಸು. 1 ಜೀನ್ ಬಂದು 900 ರುಪೀಸ್ ಗೈಸ್ ಇದು. ಸೊ ಇದು 1 ಜೀನ್ಸ್ 900. ಈ ಜೀನ್ಸ್ ಇದೆ, ಇದು ಬ್ಲ್ಯಾಕ್ ಕಲರ್, ಇದು ಒಂದು 900 ರುಪೀಸು. ಸೊ ಇದು ಬಂದು ನನಗೆ ಎಷ್ಟು ಬಂತು, ಈ ಜೀನ್ ಬಂದು 1500 ಗೈಸ್. ಈ ಜೀನ್ಸ್ 1500. ಸೊ ಏನು ತೊಗೊಂಡ್ರೆ ಇದನ್ನ ಕಟ್ ಮಾಡಿಸ್ಬೇಕು ಗೈಸ್. ನಾನು ಇರೋದು ಸ್ವಲ್ಪ ಕುಳ್ಳಿ, ಆದರೆ ಜೀನ್ಸ್ ತುಂಬ ದೊಡ್ಡದು ಗೈಸ್. ಕಟ್ ಮಾಡಿಸ್ಬೇಡ, ನನಗೂ ಆತೈತೆ ಬಿಡು, ಬೆಲ್ಟ್ ಹಾಕ್ಕೊಂತೀನಿ, ಮಜಾ ಮಾಡ್ತೀನಿ. ಇದು 1500. ಮತ್ತು ಈ ಜೀನ್ ಬಂದು ಇದು ನಾರ್ಮಲ್ ಗೈಸ್, ನನ್ನ ಆಫೀಸ್ಗೂ ಬೇಕಾಗುತ್ತೆ. ಸೊ ಅದಕ್ಕೂ ಎರಡಕ್ಕೂ ಸೇರಿಸಿ ತೊಗೊಂಡಿದ್ದೀನಿ. ಇದು 800 ಗೈಸ್. ಇದು 800 ಇದೆ ಜೀನು. ಅಫೋರ್ಡಬಲ್ ಗೈಸ್, ಪರವಾಗಿಲ್ಲ. ಲೈಕ್ ರೆಗ್ಯುಲರ್ ಆಗಿ ನನಗೇನು ಅಂದರೆ ಸ್ವಲ್ಪ ಕಮ್ಮಿ ಏನು ಅಂತಂದರೆ ಓವರಾಲ್ ಡಿಸ್ಕೌಂಟ್ ಮಾಡಿದ್ರು ಅಷ್ಟೇ ಗೈಸ್. ಅಗೇನ್ ಈ ಗೈಸ್ ಇದೂ 800 ರುಪೀಸೇ. ನಾನು ಹೇಳಿದ್ನಲ್ಲ ಆಫೀಸ್ ವೇರ್ಗೆ 2 ಬೇಕು ಅಂತ. ಸೊ ಅದೇ ಥರ 2 ತೊಗೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ತೊಗೊಂಡು ಗೈಸ್ ಇವಾಗ ಏನಾಗೈತಂದ್ರೆ ನಮ್ಮ ಅಕ್ಕಕ್ಕೆ ಅವ್ರು ಗಿಮ್ರಾ ಮಾಡ್ಬಿಟ್ಟವ್ರೆ. ಅಲ್ಲಿ ಲೂಸ್ ಥರ ಆಡ್ತಾ ಇದ್ಲ, ಅದಕ್ಕೆ ಅವ್ರು ಗಿಮ್ರಾ ಮಾಡ್ಬಿಟ್ಟವ್ರೆ. ಅವ್ರಿಗೆ ಬಾರ್ಗಿನ್ ಅಂತ ಇದ್ದಿದ್ದಕ್ಕೆ ಹಂಗೆ ಮಾಡ್ಬಿಟ್ರು. ಬ್ಲ್ಯಾಕ್ ಪ್ಲಸ್ ಬ್ಲೂ ತೊಗೊಂಡಿದ್ದು, ಬಟ್ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ನನಗೆ ಬರೀ ಬ್ಲೂ ಕಲರ್ ಕೊಟ್ಟಿದ್ದಾರೆ, ಸಾರಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಬ್ಲೂ ಕಲರ್ದೇ ಕೊಟ್ಟಿಲ್ಲ ಗೈಸ್. ನೋಡ್ರಿ ಗೈಸ್, ಇಲ್ಲೇ ಗೊತ್ತಾತಲ್ಲ ಅವಳಕ ಬ್ಲ್ಯಾಕ್ ಯಾವುದು ಬ್ಲೂ ಯಾವುದಂತ, ಅದಕ್ಕೆ ಅವ್ರು ಗಿಮ್ರಾ ಮಾಡ್ಬಿಟ್ಟವ್ರು ನಮ್ಮ ಅಕ್ಕಕ್ಕೆ. ಬಕ್ರಾ ಕುರಿಕ ಬಕ್ರಾ ಚೆನ್ನಾಗಿದೆ. ಒಂದು ಸ್ವಲ್ಪ ದಿನ ಹಾಕೊಂಡು ನಾನು ಏನು ಮಾಡೋಕ್ಕಾಗಲ್ಲ ಆಫೀಸ್ ವೇರ್ಗೆ ಅಂತ ಗೈಸ್. ಇದು ಬಂದು ನಮ್ಮ ಅಮ್ಮಗೆ ಅಂತ ತೊಗೊಂಡಿರೋದು. ನಮ್ಮಮ್ಮ ಇಷ್ಟ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಐ ಡೋಂಟ್ ನೋ ರಿಯಲಿ ಆಗ್ತಾರೋ ಇಲ್ಲೋ ಅಂತ. ಇದೊಂದು, ಆಮೇಲೆ ಇದೊಂದು, ಇದು ನಂದು ಗೈಸ್. ಗೈಸ್ ಇವಳು ನನ್ನ ತಂಗಿದು ಗೈಸ್. ಇದು ನನ್ನ ತಂಗಿದು ದೀಕ್ಷಂದು. ಏನು ಕೊಡ್ಸಲ್ಲ ಅಂತಾರೆ ನೋಡ್ರಿ ಗೈಸ್. ಎಲ್ಲಾದ್ರೂ ಟ್ಯಾಕ್ಸ್ ಹಾಕ್ತಿರೋ ಬರಲ್ಲ ನನಗೆ. ಮೊನ್ನೆ ಎಲ್ಲ 8,500 ಮಾಡೋಳು, ಇವಾಗ ಮತ್ತೆ ಇದು ಟ್ಯಾಕ್ಸ್ ಹಾಕ್ತಿದ್ದಾರೆ. ಮತ್ತು ಇದು ಬಂದು ನಂದು ನಾಳೆಗೆ. ಇದೊಂದು, ಆಮೇಲೆ ಇನ್ನೊಂದು, ಇಷ್ಟೇ ಗೈಸ್. ಇದೆರಡು ತೊಗೊಂಡಿದ್ದೀನಿ ಅಷ್ಟೇ ಗೈಸ್. ಗೈಸ್ ಇದಕ್ಕೆಲ್ಲದಕ್ಕೂ ಇಷ್ಟು ಜೊತೆ ತಗೊಂಡೋಳೆ ಗೈಸ್. ನೋಡ್ರಿ ಇದು ಯಾರ್ದು ನಮ್ದಲ್ಲ, ಎಲ್ಲ ಸುಳ್ಳು, ಇದೆಲ್ಲ ಅವಳ್ದೆ. ಹಂಗೆ ಅನ್ನಕ್ಕಾಗಲ್ಲ, ನಮ್ದು ಐತಿ ಗೈಸ್. ಇದು ನಮ್ಮ ಅಮ್ಮಗೆ, ಇದು ದೀಕ್ಷನ್ಗೆ, ಇದು ನಮ್ಗೆ, ಇವೆರಡು ನನಗೆ ಗೈಸ್. ಇದಕ್ಕೆಲ್ಲದಕ್ಕೂ ಎಷ್ಟಾಯ್ತು ಗೊತ್ತಾ ಗೈಸ್ ಬಿಲ್ಲು? ಎಲ್ಲದಕ್ಕೂ ಸೇರಿ ಎಷ್ಟು 5.5 ಆಗಿದೆ ಅಷ್ಟೇ ಗೈಸ್. ಗೈಸ್ ನೋಡಿ ಗೈಸ್, ಇದು ನಮ್ಮ ಅಮ್ಮದು ಅಂತ ಹೇಳಿದ್ರು ಇವಳಿಗೆ ಬೇಕು ಅಂತ ಗೈಸ್. ಇವಳಿಗೆ ಇನ್ನೆಷ್ಟು ಅಂದ್ರು, ಅದಕ್ಕೆ ನಂಗೆ ಗೊತ್ತಿತ್ತು ನಮ್ಮಮ್ಮ ಹಾಕಲ್ಲ ಅಂತ, ಅದಕ್ಕೆ ನಮ್ಮಮ್ಮ ಹೆಸರು ನಾನು ಒಂದು ಲಾಟಿ ಗೈಸ್. ಮೊನ್ನೆ ಯಲಹಂಕದಲ್ಲಿ ಮದುವೆಗೆ 2,000 ರೂಪಾಯಿ ಕೊಟ್ಟು ಇಸ್ಕೊಂಬಂದಿದ್ದೆ. ತಿರ್ಗಾ ನೋಡಿ ಗೈಸ್ ಇಷ್ಟು ಗೈಸ್. ನೋಡಿ ನಮ್ಮಮ್ಮ ಬೈತಿದ್ದಾರೆ ಅಂದ್ರೆ ಹೊಡಿತೀರಂದ್ರೆ ಹಂಗೆ ಏ